ನಮಸ್ಕಾರ ಕಣ್ರಿ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇದೀನಿ. ಸೊ ಗೈಸ್, ಇವತ್ತು ಡೇ 7. ಸೊ ಇವತ್ತೇನಪ್ಪ ಅಂದರೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ. ನೋಡ್ಬೋದು ಬಿಸಿಲ ಸಖತ್ತಾಗಿ ಹೊಡಿತೈತೆ. ಸೊ ಇವಾಗ ಏನಂದರೆ ಇವಾಗ ಓನ್ ಟೂರ್ ಮಾಡೋಣ, ಚಿಕ್ಕದಾಗಿ ಮಾಡೋಣ ಗೈಸ್. ಆಮೇಲೆ ಇನ್ನು ಮುಂದೆ ಹೋದ್ಮೇಲೆ ಡೀಪಾಗಿ ಮಾಡೋಣ. ಸೊ ಇಲ್ಲಿ ಹಿಂಗಿರೋದು ಫಸ್ಟು. ಸೊ ಇಲ್ಲೊಂದು ಗಾಡಿ, ಮತ್ತು ಇಲ್ಲೆಲ್ಲ ಚಪ್ಪಲಿ ಗಿಡಿಯೋ ಸ್ಟ್ಯಾಂಡ್ ಇದೆಲ್ಲ. ಸೊ ಒಳಗಡೆ ಬಂದರೆ ಇದು ಅಂದರೆ ಸೊಳ್ಳೆಗಳು ಅದೆಲ್ಲ ಬರ್ತೈತಲ್ಲ. ಸೊ ಅದಕ್ಕಾಗಿ ನೋಡೋದಾದರೆ ಇದು ಹಾಲ್ ಗೈಸ್, ಇದು ಹಾಲು, ಮತ್ತು ಇದು TV, ಇದು ಸ್ಪೀಕರು ಎಲ್ಲ ನೋಡ್ಬೋದು. ಇದು ಶೋಕೇಶು, ಮತ್ತು ಮೂಲೆ ಮನೆ. ಇದು ಬೇಡ ಗೈಸ್, ಇನ್ನು ಆಮೇಲೆ ತೋರಿಸ್ತೀನಿ, ಲೇಟಾಗಿ ತೋರಿಸ್ತೀನಿ. ಸೊ ಇವಾಗ ಹಿಂಗೆ ಬಂದರೆ ಇದು ನನ್ನ ರೂಮ್ ಗೈಸ್. ಎಲ್ಲ ಫುಲ್ಲು ಇನ್ನೂ ಅಪ್ಡೇಟ್ ಮಾಡಬೇಕು, ಇನ್ನೂ ಚೇಂಜ್ ಮಾಡೋಣ, ಆದಷ್ಟು ಚೇಂಜ್ ಮಾಡೋಣ. ಸೊ ಎಲ್ಲ ಸ್ವಲ್ಪ ಗಲೀಜಿದೆ ಗೈಸ್, ಅದೇ ಅನ್ಕೋಬೇಡಿ. ಇವಾಗ ಮೇಲಕ್ಕೆ ಹೋಗುವ ಬನ್ನಿ. ಇದು ಹಾಲು ನೋಡ್ಬೋದು ನೀವು. ಇಲ್ಲೊಂದು ಸೋಫಾ, ಇಲ್ಲಿ 2 ಸೋಫಾ, ಮತ್ತು TV ಡೈರೆಕ್ಟಾಗಿ ನೋಡ್ಬೋದು ಇಲ್ಲಿ. ಮತ್ತು ದೊಡ್ಡ ಸ್ಕ್ರೀನ್ ಇದೆ ನೋಡ್ಬೋದು. ಇಲ್ಲಿ ಮೇಲೆ ಬಂದರೆ ಇದೆಲ್ಲ ಬುಕ್ದು, ಮತ್ತು ಇದೆಲ್ಲ ಇನ್ನೂ ಏನೇನು ಇಕ್ಕಿಲ್ಲ. ಮತ್ತು ಅದೊಂದು ಫೋಟೋ ಐತೆ, ಮತ್ತು ಅಷ್ಟೇ. ಮತ್ತು ಈ ಕಡೆ ನೋಡೋದಾದರೆ, ಈ ಕಡೆ ಇದು ನಮ್ಮ ಅಪ್ಪ ಅವ್ರ ರೂಮು. ಇದು ನೋಡ್ಬೋದು ನೀವು. ಇದು ಎಲ್ಲ ಸೇಮ್ ಇದೆ, ಆದರೆ ಇದೆಲ್ಲ ಈ ಕಡೆ ಡೆಕೋರೇಷನ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೆ. ಮತ್ತು ಮೇಲೆ ಅದು ಇಂಟೀರಿಯರು. ಮತ್ತು ಇದೊಂದು ಗ್ಲಾಸು. ಮತ್ತು ಈ ಕಡೆ ಬಂದರೆ ಈ ಕಡೆ ಇದು ನಮ್ಮ ಅಣ್ಣ ಅವ್ರ ರೂಮು. ಅಲ್ಲಿ ಅಂಬೇಡ್ಕರ್ ಫೋಟೋ, ಮತ್ತು ಇಲ್ಲಿ ಗಾಂಧೀಜಿ ಫೋಟೋ, ಮತ್ತು ಇಲ್ಲಿ ಗಾಂಧೀಜಿ ಫೋಟೋ, ಬಾಬಾ ಫೋಟೋ. ಮತ್ತು ಈ ಕಡೆ ಬರೋದಾದರೆ ಇದು ಬಾಲ್ಕನಿ. ಇಲ್ಲೇ ಬೆಳಗ್ಗೆ ಕೂತ್ಕೊಂಡು ಆರಾಮಾಗಿ ಇರ್ಬೋದು. ಮತ್ತು ಇದು ನೋಡಿ ಗಾಯ್ಸ್, ಬಾಸುಮ ಇದು, ಮತ್ತು ಇದೇನಿದು ಏನೋ ವಿಯಲಿ, ಇದೆಲ್ಲ ನೋಡ್ಬೋದು ಇಲ್ಲಿ. ಮತ್ತು ಇದು ತೆಗೆದು ತೋರಿಸ್ತೀನಿ ಗೈಸ್. ಇದು ಹಾಲು, ಇದು ಬಾಲ್ಕನಿ ಸಾರಿ. ಇವಾಗ ಮೇಲೆ ಹೋಗುವ ಬನ್ನಿ. ಮೇಲೆ ಟಾಪ್ ರೂಮ್ಗೆ ಹೋಗೋಣ. ಫಸ್ಟ್ ಲಾಕ್ ಆಗಿಬಿಡೋಣ ಗೈಸ್, ಅಂದರೆ ಕೋತಿಗೆ ನುಕ್ಕೊಂಬಂದ್ಬಿಡ್ತೈತೆ. ಲಾಕ್ ಆಗಿಬಿಟ್ಟು ಯಾವಾಗ ಮೇಲೆ ಹೋಗುವ ಬನ್ನಿ. ಇವೆಲ್ಲ ನೋಡ್ಬೋದು. ಈ ಕಡೆ ಒಂದು ಸ್ವಲ್ಪ ಏನೋ ಡಿಸೈನ್ ಇದೆ, ಮತ್ತು ಈ ಕಡೆ ಅದೊಂಥರ ಗೋಲ್ಡು, ಮತ್ತು ಇದೆಲ್ಲ ವೆಯ್ಟು. ಈ ಗೋಲ್ಡ್ ಎಲ್ಲ ಗೈಸ್, ರಿಯಲ್ ಗೋಲ್ಡ್ ಅಲ್ಲ, ಇದೇನೋ ಸುಮ್ಮನೆ ಪೇಂಟ್ ಇದು. ಸೊ ಇವಾಗ ಹೋಗ್ತಾ ಇದ್ದೀರಿ, ಹೋಗುವ ಬನ್ನಿ. ಸೊ ಗೈಸ್, ಇದೇನು ಕಿಕ್ಕಿದೆ ಅಂದರೆ ಇದು ನೀರು ಅಂದರೆ ತುಂಬೋಗ್ಬಿಡ್ತಿದೆ ಮಳೆ ಬಂದು. ಅವಾಗ ಅದು ಸ್ಟಾಪ್ ಮಾಡೋಕ್ಕೆ ಇದು ಹಾಕಿದ್ದೀರಿ, ಇಲ್ಲಾಂದರೆ ನುಕ್ಕೊಂಡು ಬಂದ್ಬಿಡ್ತಿದೆ ಗೈಸ್. ಇವಾಗ ಮೇಲೆ ಬಂದರೆ ನಾನು ಜಾಸ್ತಿ ಇಲ್ಲೇ ಮಾಡ್ತಾ ಇದ್ದಿದ್ದು ವೀಡಿಯೋಸು. ಸೊ ನಿಮ್ಗೆ ಗೊತ್ತೇ ಇರ್ತೈತಿ, ಎಲ್ಲ ನೈಟಲ್ಲೇ ಮಾಡಿರೋದು. ಸೊ ಇಲ್ಲೊಂದು ರೂಮ್ ಇದೆ, ಇದಕ್ಕೂ ಹೋಗೋಣ ಬನ್ನಿ. ಈ ಕಡೆ ಜಾಸ್ತಿ ಬಟ್ಟೆಗಳನ್ನ ಇರ್ತಿರ್ತಾರೆ, ಗೊತ್ತಿಲ್ಲ, ನಾನು ಇಲ್ಲ ನೋಡಿ ಗೈಸ್. ಇಲ್ಲೊಂದು ಸಿಂಗಲ್ ಬೆಡ್ ಇದೆ, ಮತ್ತು ಏನಾದರೂ ಡೈನಿಂಗ್ ಹಾಲ್ ಇದ್ದಂಗಿದೆ. ಅಂದರೆ ಯಾರಾದರೂ ಗೆಸ್ಟ್ ಯಾರು ಬಂದರೆ ಅಕಸ್ಮಾತ್ ಕೆಳಗೆ ಜಾಗ ಇಲ್ಲ ಅಂದರೆ ಇಲ್ಲಿ ಬಂದು ಕೂತ್ಕೊಂಡು ತಿನ್ಬೋದು. ಮತ್ತು ಇದು ಮೇಲಿಂದ ಇದು ಗೈಸ್ ವ್ಯೂ ನೋಡಿ. ಮತ್ತು ಇಲ್ಲೊಂದು ಅದೊಂದು ಗ್ಲಾಸ್ ಇದೆ, ಅದು ಬಿಟ್ಟಾಕಿ. ಮತ್ತು ಇದು ವಾಷಿಂಗ್ ಮಿಷಿನು, ಮತ್ತು ಇಲ್ಲಿ ಗ್ಲಾಸಸ್ ಇದೆ, ಮತ್ತು ಈ ಕಡೆ ಬುಕ್ಸು, ಮತ್ತು ಈ ಕಡೆ ಬುಕ್ಸು. ಇಲ್ಲೇನು ಇಲ್ಲ ಅನ್ಕೊತೀನಿ ಅಷ್ಟೇ ಗೈಸ್. ಸೊ ಇದಿಷ್ಟು ಶಾರ್ಟಾಗಿ ಮಾಡಿದ್ದೀನಿ. ಸೊ ಇನ್ನೂ ಓದಾ ಡೀಪಾಗಿ ಮಾಡ್ತೀನಿ ಗೈಸ್. ನೀವೇ ನೆಕ್ಸ್ಟ್ ಇದು ಪಾರ್ಟ್ 1 ಅಂತ ತಿಳ್ಕೊಳ್ಳಿ, ಆದರೆ ಇದು ಡೇ 7, ಇದು ಪಾರ್ಟ್ 1 ಅಂತ ಹಾಕ್ತೀನಿ. ಸೊ ಇನ್ನು ಮೇಲೆ ಹೋದಾದರೆ ಈ ಕಡೆ ಒಂದು ಸೋಲಾರು, ಮತ್ತು ಒಂದು ಟ್ಯಾಂಕು ಅಷ್ಟೇ ಗೈಸ್, ಇನ್ನೇನು ಇಲ್ಲ ನೋಡಿ. ಇಷ್ಟೇ ಟ್ಯಾಂಕು, ಸೋಲಾರ್ ಅಷ್ಟೇ. ಇದನ್ನು ನೋಡೋದಾದರೆ ಹಿಂಗಿದೆ ಗೈಸ್. ಸೊ ಬನ್ನಿ ಇವಾಗ ಕೆಳಗೆ ಹೋಗುವ. ನೋಡಿ ಗ್ಯಾಸ್, ಬೆಳಗ್ಗೆ ಫುಲ್ಲು ರೆಡಿ ಆಗಿಬಿಟ್ಟು ಇವಾಗ ಇದು ಪಾಣ್ಕೆ ಮಜ್ಗ ಎಲ್ಲ ಇಕ್ತಾ ಇದ್ದೀರಿ. ಆಮೇಲೆ ಚಿಕ್ಕತೀರ್ತಿಗೆ ಹೋಗ್ಬೇಕು. ಇನ್ನು ಚಿಕ್ಕತೀರ್ತಿ ಜಾತ್ರೆ ಇದೆಯಲ್ಲ, ಚಿಕ್ಕತೀರ್ತಿ ಜಾತ್ರೆಗೆ ಹೋಗ್ಬೇಕು. ಮತ್ತು ಅಲ್ಲಿ ಸಿಗುವ. ಸೊ ಗೈಸ್,
ಇದು ಫ್ಯಾಮಿಲಿ ಫೋಟೋ. ಅವಾಗೆ ಹೋಗೋ ಚಿಕ್ಕವಾಗ ಇಡ್ತಿದ್ದೆ ಗೈಸ್. ಇವಾಗ ನಾನು ಇಷ್ಟುದ್ದಾಗ್ಬಿಟ್ಟಿದ್ದೀನಿ. ಸೊ ಬನ್ನಿ ಇವಾಗ ಕೆಳಗೆ ಹೋಗುವ. ಮಾತಾಡಿ ಸುಸ್ತಾಗಿ ಹೋಗ್ಬಿಡ್ತೆ ಗೈಸ್. ಅಂದರೆ ನಾನು ಇಷ್ಟೊಂದು ಯಾವತ್ತೂ ಮಾತಾಡಿಲ್ಲ. ಸೊ ಯೂಟ್ಯೂಬ್ ಬಂದಮೇಲೆ ಮಾತಾಡಲೇಬೇಕು. ಸೊ ಇದೇನೋ ಬಂದ್ಬಿಟ್ಟಿದೆ ಗೈಸ್ ಟಿವಿಯಲ್ಲಿ. ಇದೇನೋ ಬಂದಿದೆ. ಇದನ್ನ ಆಫ್ ಮಾಡೋಣ. ರಿಮೋಟೇ ಕಾಣಿಸ್ತಿಲ್ಲ. ರಿಮೋಟು ನಾನು ರೂಮಲ್ಲಿ ಇಕ್ಕಿದ್ದೀನಿ ಗೈಸ್. ಇಲ್ಲಿ ಇಕ್ಕಿದ್ದೀನಿ. ಇವಾಗ ಇದು ಎತ್ಕೊಂಡು ನೋಡಿ ಗೈಸ್ ಫುಲ್ ರೆಡಿ ಆಗಿಬಿಟ್ಟು ಬಂದಿದ್ದೀನಿ. ವೈಟ್ ಶರ್ಟು ಮತ್ತು ಬ್ಲ್ಯಾಕ್ ಪ್ಯಾಂಟು ಹಾಕೊಂಡಿದ್ದೀನಿ. ಸೊ ಬೇರೆ ಹಾಕೊಂಡು ಅನ್ಕೊಂಡಿದ್ದೆ. ಸೊ ಬೇಡ ಅಂತ ಇದು ಹಾಕೊಂಡಿದ್ದೀನಿ ಗೈಸ್. ನೋಡಿ ಇದು ಅಕಸ್ಮಾತ್ ನಾವೇನೋ ಹಂಗೆ ಆಫ್ ಹಾಕಿದರೆ ಇದು ಸ್ಕ್ರೀನ್ ಬರ್ತೈತಿ. ಇದು ಅಂದರೆ ಡಿಫ್ರೆಂಟ್ ಬರ್ತೈತೆ. ಇವಾಗ ಇದು ಬಂದಿದೆ. ಈ ಟಿ ವಿ ದೊಡ್ಡದಾಗೈತೆ ಗೈಸ್. ನಾನು ಹಾಕೊಂಡು ಕೇಳ್ತಾ ಇದ್ದೀನಿ. ನನ್ನ ಅಕೌಂಟ್ ಆಗಿಬಿಟ್ಟಿದ್ದೀನಿ ಗೈಸ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಬನ್ನಿ ಹೋಗುವ. ಮತ್ತು ಅದು ಟೈಮ್ ಒಂದು ಸ್ವಲ್ಪ ರಾಂಗ್ ಆಗಿದೆ. ಅದನ್ನು ಚೇಂಜ್ ಮಾಡಬೇಕು. ಮತ್ತು ಇದು ಟಿ ವಿ ಮತ್ತು ಎಲ್ಲ ನೋಡ್ಬೋದು. ಇದೆಲ್ಲ ಇದು ಇಂಟೀರಿಯರು ಅಂತೀನಿ, ಏನು ಶೋಕೇಶ್ ಇದು. ಮತ್ತು ಸ್ಪೀಕರು ಮತ್ತು ಇದು 2 ಸೋಫಾ. ಮತ್ತು ಇದು ಏನಂದರೆ ಇದು ಕಿಚನಲ್ಲಿರೋದು. ಯಾಕಂದರೆ ಅಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಂಡು ಕಾಲು ನೋವು ಬರಬಾರ್ದಂತ ಅದೊಂದು ಇಸ್ಕೊಂಡಿದ್ದೀರಿ. ಸೊ ಮತ್ತು ಇದೊಂದು ಎಸ್ ಸಿ, ಮತ್ತು ಅಲ್ಲೊಂದಿದೆ, ಅದೊಂದು ಎಸ್ ಸಿ, ಮತ್ತು ಇಲ್ಲೊಂದು. ಸೊ ಇಷ್ಟು ಗೈಸ್. ಇಷ್ಟು ಶಾರ್ಟಾಗಿ ಹೇಳಿದ್ದೀನಿ. ಮೇ ಬಿ 4 ನಿಮಿಷ ಇರ್ಬೋದು. 4 ನಿಮಿಷ ಇದೆ. ನೆಕ್ಸ್ಟು ಇನ್ನೂ ಡೀಪಾಗಿ ಮಾಡೋಣ. ಡೀಪಾಗಿ ಅಂದರೆ ಇನ್ನೂ ಜಾಸ್ತಿ ಎಲ್ಲ ಏನೇನೋ ಐತೆ ಗೈಸ್. ನಾನು ಅದೆಲ್ಲ ಮಾಡ್ತೀನಿ. ಸೊ ಇವಾಗ ಊಟ ತಿಂದ್ಬಿಟ್ಟು ಸ್ವಲ್ಪ ಇಲ್ಲೇ ಮೊಬೈಲ್ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಇದ್ಬಿಟ್ಟು ಊಟ ಮಾಡೋಣ ಗೈಸ್. ಏನೇನಿದೆ ಅಂತ ಇಡ್ಲಿ ಮಾಡಿದ್ದಾರೆ. ಇಡ್ಲಿ ಜೊತೆ ಏನೇನೋ ಇದೋ ಗೊತ್ತಿಲ್ಲ. ಇಡ್ಲಿ ಜೊತೆ ಸಾಂಬಾರ ಗೈಸ್. ಚಟ್ನಿ ಮಾಡಿಲ್ಲ. ಬೇಜಾರು ಅನ್ಕೊಳ್ಳಿ. ಚಟ್ನಿ ಮಾಡಿಲ್ಲ ಗೈಸ್. ಬರೀ ಸಾಂಬಾರು ಮಾಡಿಕ್ಕವ್ರೆ. ಸರಿ ಗೈಸ್. ಚಿಕ್ಕತಿರ್ತಿಯಲ್ಲಿ ಹೋಗ್ತಾ ಇದ್ದೀವಿ. ಅವಾಗ ಗಾಡಿಯಲ್ಲಿ ಊರು ಸರ್ಕಲಲ್ಲಿ ನೋಡ್ಬೋದು ನೀವು. ಊರಲ್ಲಿ ಸರ್ಕಲ್. ಸೊ ಗೈಸ್ ಫುಲ್ ರಶ್ ಇಲ್ಲಿ ನೋಡ್ಬೋದು. ಎಷ್ಟೊಂದು ರಶ್ ಇದೆ ಅಂತ. ನಾವು ಓದ್ತಾ ಎಷ್ಟು ರಶ್ ಇರ್ತೈತೆ ಗೈಸ್ ನೋಡಿ. ಇವಾಗಲೇ ಎಷ್ಟೊಂದು ರಶ್ ಇದೆ. ಅಪ್ಪ ಏನು ಸಾಕಾದ ರಶ್ ಐತೆ ನೋಡಿ. ಇಲ್ಲ ಏನೇನೋ ಊಟ ಎಲ್ಲ ಕೊಡ್ತಾವ್ರೆ ಗೈಸ್. ಇನ್ನು ನಾವು ಮುಂದೆ ಬಂದುಬಿಟ್ಟಿದ್ದೀವಿ. ಇನ್ನು 3 ಗಾಡಿ ಇನ್ನು ಹಿಂದ್ಗಡೆನೇ ಐತೆ. ಇನ್ನೂ ಬಂದಿಲ್ಲ. ಬರಬೇಕು, ಕಾಯ್ತಾ ಇದೆ. ಬಂದಿದ್ದೀರ ನಾವು ಗೈಸ್ ಗೊತ್ತಿಲ್ಲ. ಗಾಯ್ಸ್ ಇವಾಗ ನಾನು ಚಿಕ್ಕಕ್ಕೆ ಬಂದಿದ್ದೀನಿ ನೋಡಿ. ಇದೆಲ್ಲ ಫುಲ್ ಕೇರಲ್ಲ. ಇವಾಗ ತಾನೇ ಈ ಕಡೆ ಮನೆ ಕಡೆ ಹೋಗ್ತಾ ಇದ್ದೀರಿ. ಇವಾಗ ಫುಲ್ ನೋಡಿದ್ರೆ ಎಲ್ಲ ಸುತ್ತಮುತ್ತ ಎಲ್ಲ ಫುಲ್ ಟ್ರಾಫಿಕ್ ಮಾಡಿ ಓಡಾಡೋದು ಕೂಡ ಆಗ್ತಾರೆ ಗೈಸ್. ಅಷ್ಟೊಂದು ಟ್ರಾಫಿಕ್ ಇದೆ. ಅಂದರೆ ಜನಗಳು ಜಾಸ್ತಿ ಬಂದಿದ್ದಾರೆ. ಈಗ ಸಾಯಂಕಾಲ ಸಂಜೆ ಇಲ್ಲ ಎಷ್ಟು ಜನ ಬರ್ಬೋದು ಲೆಕ್ಕಾಕೊಳ್ಳಿ. ಯಾಕಂದರೆ ಇಲ್ಲಿ ಬರ್ತಾ ಇದ್ದಾರೆ. ನೋಡೋಣ ರಾತ್ರಿಗೂ ಒಂದು ಸಲ ಬರೋಣ ಅಂತ ಹೇಳುತ್ತಾ ಇವಾಗ ಬನ್ನಿ ಹೋಗೋಣ. ನೋಡಿ ಗೈಸ್ ಏನು ಸಿಕ್ಕಾಪಟ್ಟೆ ಜನ ನೋಡಿ. ಫುಲ್ಲು ಜನ ಸಾಗರ ಇಲ್ಲಿ. ಇದು ಈ ಕಿತ ಏನೋ ಗೈಸ್ ಇಷ್ಟೊಂದು ಜನ ಬಂದಿರೋದು ತಾನೆ. ಈ ಕಿತ ಇಷ್ಟೊಂದು ಜನ ಬಂದಿರೋದು. ಸೊ ನೋಡೋಣ ಇನ್ನೂ ರಾತ್ರಿಗೆ ಎಷ್ಟು ಜನ ಬರ್ಬೋದು ಅಂತ. ಸೊ ಬನ್ನಿ.
ಗೈಸ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಬ್ಲಾಗ್ ಸಿಗೋಣ ಗೈಸ್. ಬೈ ಗೈಸ್.